ಮೆಣಸ್ಕಾಯಿ ಟೆಕ್ಸ್ಚರ್ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬ ನೀರು ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ, ಈ ಹದದಲ್ಲೇ ಇರಬೇಕು. ಇದು ಪರ್ಫೆಕ್ಟ್ ಆದ ಮೆಣಸ್ಕಾಯಿ. ಫ್ರೆಂಡ್ಸ್, ನಮ್ಮ ಫಂಕ್ಷನ್ಗಳಲ್ಲಿ ಉಂಟಲ್ಲ ಸಿಗ್ನೇಚರ್ ರೆಸಿಪಿ ಅಂತ ಹೇಳಿದರೆ ಈ ರುಚಿಯಾದ ಮೆಣಸ್ಕಾಯಿ. ಮೆಣಸ್ಕಾಯಿ ಅಂತ ಹೇಳಿದರೆ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ತರಕಾರಿ ಎಲ್ಲ ಯೂಸ್ ಮಾಡಿ ಮಾಡ್ಬೋದು. ನಾನಿವತ್ತು ನಿಮಗೆ ಕಂಚಲ ಮೆಣಸ್ಕಾಯಿ ಮಾಡಿ ತೋರಿಸ್ತೇನೆ. ಕಂಚಲ ಮೆಣಸ್ಕಾಯಿ ಅಂತ ಹೇಳಿದರೆ ಇಲ್ಲಿ ಭಾರಿ ಫೇಮಸ್. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಹಾಗಲಕಾಯನ್ನು ಚೆನ್ನಾಗಿ ತೊಳೆದಾಗಿದೆ. ನಾನೀಗ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ತಿದ್ದೇನೆ. ಬೀಜ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಮಧ್ಯದ ಪೋರ್ಷನ್, ಈ ಬೀಜವನ್ನು ಬಿಡಿಸ್ಕೊಳ್ಬೇಕು. ನೋಡಿ ನೋಡಿ ನನಗೆ ಎಳಾಸು ಕಂಚಲು ಸಿಗಲಿಲ್ಲ, ಸ್ವಲ್ಪ ಇದು ಹಣ್ಣಾಗ್ತಾ ಬಂದಿದೆ. ನೋಡಿ, ಬೀಜ ಸ್ವಲ್ಪ ಕೆಂಪಾಗಿದೆ. ನೋಡಿ, ಈ ಥರ ಕಟ್ ಮಾಡಿಕೊಳ್ಳುವ. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಕಂಚಲು ಬೇಗ ಬೇಯ್ತದೆ. ಇನ್ನು ಸಣ್ಣ ಕಟ್ ಮಾಡಿಕೊಂಡ್ರೆ ನಮ್ಮ ಮೆಣಸ್ಕಾಯಲ್ಲಿ ಸ್ವಲ್ಪ ಕೂಡ ಸಿಗುತ್ತಿಲ್ಲ ಇದು. ಕಂಚಲಲ್ಲಿ ಉಂಟಲ್ಲ 2 ಥರದ ಕಂಚಲು ಸಿಗ್ತದೆ. ಒಂದು ಲೈಟ್ ಗ್ರೀನ್ ಮತ್ತೊಂದು ಡಾರ್ಕ್ ಗ್ರೀನ್. ಲೈಟ್ ಗ್ರೀನ್ ಅದು ಊರಿನ ಕಂಚಲ್, ಅದು ಅಷ್ಟು ಕಹಿ ಇರುವುದಿಲ್ಲ. ಈಗ ಕಂಚಲು ಉಂಟು ಸ್ವಲ್ಪ ಕಹಿ ಬರ್ತದೆ, ಆದರೆ ಇದನ್ನು ಕಹಿ ತೆಗೆದು ನಾವು ಮೆಣಸ್ಕಾಯಿ ಮಾಡ್ಬೋದು. ಮತ್ತು ಮೆಣಸ್ಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಎಲ್ಲ ಜಾಸ್ತಿ ಹಾಕ್ತೇವೆ. ನೋಡಿ, ಅಲ್ಲೆಲ್ಲಿಗೆ ಸರಿ ಆಗ್ತದೆ. ನೋಡಿ, ನಾನಿಲ್ಲಿ 2 ಹಾಗಲಕಾಯಿನ ಕಟ್ ಮಾಡಿದ್ದೇನೆ. ಇಷ್ಟ ಆಗಿದೆ. ಸ್ವಲ್ಪ ಉಪ್ಪನ್ನು ಹೀಗೆ ಹಾಕೊಳ್ಳುವ. ಉಪ್ಪು ಯಾಕೆ ಹಾಕೋದಂತ ಹೇಳಿದರೆ, ಉಪ್ಪು ಹಾಕೋದ್ರಿಂದ ಉಪ್ಪು ನೀರಾಗಿ ಅದರ ಕಹಿ ಅಂಶ ಎಲ್ಲ ಬಿಡ್ತದೆ. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಇದನ್ನು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮೊದಲಿಗೆ ನಾವು ಎಳ್ಳನ್ನು ಚೆನ್ನಾಗಿ ಹುರಿಯುವ. ನಾನಿಲ್ಲಿ ಒಂದು 3 ರಿಂದ 4 ಚಮಚ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೇನೆ. ಕಪ್ಪು ಎಳ್ಳು, ಬಿಳಿ ಎಳ್ಳು ತಗೋಬೋದು ಅಥವಾ ಕಪ್ಪು ಎಳ್ಳು ಕೂಡ ತಗೋಬೋದು. ಎಳ್ಳು ಚೆನ್ನಾಗಿ ಚಿಟಪಟ ಸೌಂಡ್ ಬರೋ ತನಕ ಹುರಿಯುವ. ಇನ್ನು ನಾವು ಮೆಣಸ್ಕಾಯಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ. ತೆಂಗಿನ ಎಣ್ಣೆಯನ್ನು ಹಾಕೊಂಡಿರುವಂಥದ್ದು. ಹಾಗೆಯೇ 1-2 ಚಮಚದಷ್ಟು ಕಡಲೆಬೇಳೆ. ನಾವು ಉಡುಪಿ ಶೈಲಿಯ ಮೆಣಸ್ಕಾಯಿ ಮಾಡೋದ್ರಿಂದ ಕಡಲೆಬೇಳೆಯನ್ನು ಹಾಕ್ತೇವೆ. ಉಡುಪಿಯಲ್ಲಿ ಜಾಸ್ತಿ ಏನೇ ಪದಾರ್ಥ ಮಾಡಬೇಕಾದ್ರೂ ಕಡಲೆಬೇಳೆಯನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಕಡಲೆಬೇಳೆ ಹಾಕಿದ್ರೆ ನಮ್ಮ ಮೆಣಸ್ಕಾಯಿ ಕೂಡ ಸ್ವಲ್ಪ ದಪ್ಪಾಗಿ ಚೆನ್ನಾಗಿ ಬರ್ತದೆ. ಹಾಗೆಯೇ ಒಂದು 3 ಬ್ಯಾಡಗಿ ಮೆಣಸು ಕೂಡ ಹಾಕೋತೇನೆ. ಬ್ಯಾಡಗಿ ಮೆಣಸನ್ನು ಹಾಕೋದು ನಾವು ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಮಾತ್ರ. ಮತ್ತು ನಮ್ಮ ಮೆಣಸ್ಕಾಯಿ ಸ್ವೀಟ್ ಆಗಿ ಇರ್ತದೆ. ನೋಡಿ, ಕಡಲೆಬೇಳೆ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ಹಾಗೆಯೇ ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಬೇಕು. ನೋಡಿ, ಇದಾಗಿದೆ. 3/4 ಕಪ್ ಆಗುವಷ್ಟು ತೆಂಗಿನಕಾಯನ್ನು ಹಾಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಹುರಿದಂತಹ ಮಸಾಲೆ ಎಳ್ಳನ್ನು ಕೂಡ ಹಾಕೊಳ್ಳುವ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ರುಬ್ಬಿಕೊಳ್ಳುವ. ನುಣ್ಣಗೆ ರುಬ್ಬಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಹಾಗಲಕಾಯನ್ನು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟಾಯಿತು. ಇದು ನೋಡಿ, ಕಹಿ ನೀರೆಲ್ಲ ಬಿಟ್ಟಿದೆ. ಸ್ವಲ್ಪ ಈ ಥರ ಹಿಂಡ್ಕೊಂಡ್ರುಂಟಲ್ಲ, ಆ ನೀರೆಲ್ಲ ಬಿಡ್ತದೆ. ಈ ನೀರುಂಟಲ್ಲ ಬೇಕಾಗಿಲ್ಲ, ಇದನ್ನು ಬಿಸಾಕುವ. ಹಾಗೆಯೇ ಈ ಕಂಚಲನ್ನು ಸ್ವಲ್ಪ ತೊಳೆದು ನಂತರ ಬೇಯಲಿಕ್ಕೆ ಇಡುವ. ನಾವಿದು ಕಹಿ ಹೋಗಲಿ ಅಂತೇಳಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿರ್ತೇವೆ. ನಾವು ಹಾಗೆ ಹಾಕೊಂಡ್ರೆ ಅದು ಉಪ್ಪು ಜಾಸ್ತಿ ಆದರೆ ಕಷ್ಟ. ಹಾಗಾಗಿ ನಾನು ಸ್ವಲ್ಪ ತೊಳೆದುಕೊಳ್ತಾ ಇದ್ದೇನೆ. ಇನ್ನುಂಟಲ್ಲ, ನಾವು ಕಂಚಲನ್ನು ಬೇಯಿಸಬೇಕು. ನಾವು ಮೆಣಸ್ಕಾಯಿ ಮಾಡುವಾಗ ಸ್ವಲ್ಪ ಇದರ ಪ್ರೊಸೀಜರ್ ಡಿಫ್ರೆಂಟ್. ಏನಂತ ಹೇಳಿದರೆ, ಫಸ್ಟಿಗೆ ನಾವು ಒಗ್ಗರಣೆ ಮಾಡಿ ಆದ ನಂತರ ಈ ಕಂಚಲನ್ನು ಹಾಕಿ ಬೇಯಿಸಲಿಕ್ಕೆ. ಒಗ್ಗರಣೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ. ಒಂದು 3/4 ಚಮಚದಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸಾಸಿವೆ. ಸ್ವಲ್ಪ ಚಿಟಪಟ ಸಿಡಿಲಿ. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿರೋದು. ತೆಂಗಿನ ಎಣ್ಣೆ ಹಾಕೋದ್ರಿಂದ ನಮ್ಮ ಮೆಣಸ್ಕಾಯಿ ಆಗಿರ್ಬೋದು ಅಥವಾ ಏನೇ ಪದಾರ್ಥ ಮಾಡಬೇಕಾದ್ರೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. 2 ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡೆ. ಹಾಗೆ ಒಂದು 2 ಮೆಣಸನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಖಾರ ಚೆನ್ನಾಗಿ ಬರ್ತದೆ. ಸ್ವಲ್ಪ ಬಾಡಿಸುವ. ಇವಾಗ ನಾವು ಹಾಗಲಕಾಯನ್ನು ಹಾಕೊಳ್ಳುವ. ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಈ ಥರ ಪ್ರೊಸೀಜರ್ ಮಾಡೋದ್ರಿಂದ ಈ ಹಾಗಲಕಾಯಿ ಕಹಿ ಅಂಶ ಬಿಡ್ತದೆ. ಹಾಗೆ ಕಹಿ ಅಂಶ ಗೊತ್ತೇ ಆಗೋದಿಲ್ಲ. ಇನ್ನು ನಾವು ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿನ ಕೂಡ ಹಾಕೊಳ್ಳುವ. ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹೀಗೆ ನೀರಲ್ಲಿ ಕಿವುಚಿಟ್ಕೊಂಡಿದ್ದೆ, ಆ ಹುಣಸೆ ಹಣ್ಣು ನೀರನ್ನು ಕೂಡ ಇವಾಗಲೇ ಹಾಕೊಳ್ಳುವ. ಹಾಗೆಯೇ ಒಂದು ಬೆಲ್ಲ ಹಾಗೆ ಉಪ್ಪು ಉಂಟಲ್ಲ ಖಡಕ್ಕಾಗಿ ಹಾಕೋಬೇಕು. ಯಾಕಂತ ಹೇಳಿದರೆ ಹಾಗಲಕಾಯಿ ಕಹಿ ಇರ್ತದೆ. ನೋಡಿ, ಈ ಬೆಲ್ಲ ಉಪ್ಪೆಲ್ಲ ಸರಿಯಾಗಿ ಹಾಕೋದ್ರಿಂದ ನಮ್ಮ ಮೆಣಸ್ಕಾಯಿ ಚೆನ್ನಾಗಿ ಬರ್ತದೆ. ಇವಾಗ ಇದು ಎಣ್ಣೆಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದನ್ನು ಎಳ್ಕೊಂಡಿದೆ. ನೋಡಿ, ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕೊಳ್ಳುವ. ನೋಡಿ, ಆವಾಗಲೇ ನಾವು ರುಬ್ಬಿಟ್ಟಂತಹ ಮಸಾಲೆ ಸ್ವಲ್ಪ ಹೀಗೆ ನೀರು ಮಾಡ್ಕೋಬೇಕು.
ಇದನ್ನು ಚೆನ್ನಾಗಿ ಕುದಿಸುವ. ಈ ಕುದಿದಾಗ ಮಸಾಲೆ ಹಾಗೆಯೇ ಹಾಗಲಕಾಯಿ ಎಲ್ಲ ಮಿಕ್ಸ್ ಆಗ್ತದೆ. ಕಲರ್ ನೋಡಿ ಅಂತಿದ್ರೆ ಬ್ರೌನಿಶ್ ಆಗಿ ಸ್ವಲ್ಪ ಬರ್ತದೆ. ಯಾಕಂತ ಹೇಳಿದರೆ ನಾವಿಲ್ಲಿ ಬ್ಯಾಡಿಗೆ ಮೆಣಸು 2 ಹಾಕಿರುವಂಥದ್ದು, 2ರಿಂದ 3 ಹಾಕಿದಾಗ ಈ ಕಲರ್ ಬರ್ತದೆ. ಮೆಣಸ್ಕಾಯಿ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ನೋಡಿ. ಅದು ಕೂಡ ನಮ್ಮ ಉಡುಪಿ ಶೈಲಿಯ ಮೆಣಸ್ಕಾಯಿ ಅಂತ ಹೇಳಿದರೆ ಎಲ್ಲರೂ ಇಷ್ಟಪಟ್ಟು ಸೇವಿಸ್ತಾರೆ. ಯಾಕಂತ ಹೇಳಿದರೆ ಇಲ್ಲಿ ನಾವು ಕಡಲೆಬೇಳೆ ಎಲ್ಲ ಸ್ಪೆಷಲ್ ಆಗಿ ಹಾಕಿರ್ತೇವೆ. ಮತ್ತು ಈ ಹಾಗಲಕಾಯಿ ಮೆಣಸ್ಕಾಯಿ ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್. ಯಾಕಂತ ಹೇಳಿದರೆ ಕಹಿ, ಹುಳಿ, ಉಪ್ಪು, ಖಾರ ಎಲ್ಲ ಸೇರಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತದೆ. ಈ ಮೆಣಸ್ಕಾಯಿ ಅಂತ ಹೇಳಿದರೆ ಸುಮಾರು ಬಗೆಯಲ್ಲಿ ಮಾಡ್ಬೋದು. ಅಂತ ಹೇಳಿದರೆ ಈಗ ಅಂಬಟೆಕಾಯಲ್ಲಿ ಮೆಣಸ್ಕಾಯಿ ಮಾಡ್ಬೋದು, ಅನನಾಸಲ್ಲಿ ಮಾಡ್ಬೋದು, ಹಾಗೆ ಬೆಂಡೆಕಾಯಿ, ಮಾವಿನಕಾಯಿ, ಈ ಥರ ಬೇರೆ ಬೇರೆ ನಮ್ಮ ತರಕಾರಿ ಎಲ್ಲ ಯೂಸ್ ಮಾಡಿಕೊಂಡು ಮೆಣಸ್ಕಾಯಿ ಮಾಡ್ಬೋದು. ಹಾಗಲಕಾಯಿ ಮೆಣಸ್ಕಾಯಿ ಉಂಟಲ್ಲ, ಇದೆಲ್ಲಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಯಾಕಂತ ಹೇಳಿದರೆ ಕಹಿ ಇರ್ತದೆ ನೋಡಿ. ನಾವು ಈ ಹಾಗಲಕಾಯಿ ಬೇರೆ ಎಲ್ಲ ರೆಸಿಪಿ ಮಾಡಿದರೆ ಅಷ್ಟು ಇಷ್ಟಪಟ್ಟು ಸೇವಿಸೋದಿಲ್ಲ. ಅದೇ ಈ ಮೆಣಸ್ಕಾಯಿ ಮಾಡಿದರೆ ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ, ಎಲ್ಲರೂ ಇಷ್ಟಪಟ್ಟುಕೊಂಡು ಸೇವಿಸ್ತಾರೆ. ಇದನ್ನು ದೋಸೆಗೆ ಆಗಿರ್ಬೋದು, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಳ್ಳೆ ರೆಸಿಪಿ ನೋಡಿ. ನಮ್ಮ ಮೆಣಸ್ಕಾಯಿ ಚೆನ್ನಾಗಿ ಕುದಿ ಬಂದಿದೆ. ಇಷ್ಟ ಆದರೆ ಸಾಕು, ಇದನ್ನೇ ಕೆಳಗಿಳಿಸುವ. ಇನ್ನು ನಾವು ಲಾಸ್ಟಿಗೆ ಒಂದು ನೆಲಗಡಲೆ ಹಾಕುವ. ನೆಲಗಡಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಹುರಿದು ಹಾಕುವ. ನೆಲಗಡಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದುಕೊಳ್ಳುವ, ಚೆಂದ ಮಾಡಿ ಹುರಿಯುವ. ಈ ನೆಲಗಡಲೆ ಹಾಕೋದ್ರಿಂದ ನಮ್ಮ ಮೆಣಸ್ಕಾಯಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಕಂಚಲ್ ಮೆಣಸ್ಕಾಯಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತೇಳಿ, ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಈ ಅನ್ನಕ್ಕೆಲ್ಲ ಹಾಕ್ಕೊಂಡು ಈ ಮೆಣಸ್ಕಾಯನ್ನು ಸೇವಿಸಿದ್ರೆ ಅವಾಗ ಈ ನೆಲಗಡಲೆ ಸಿಕ್ಕುವಾಗ ಉಂಟಲ್ಲ, ಬಾಯಿಗೆ ಸಿಕ್ಕುವಾಗ ಅದರ ಮಜಾನೇ ಬೇರೆ. ಮೆಣಸ್ಕಾಯಿ ಟೆಕ್ಸ್ಚರ್ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬ ನೀರು ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ, ಈ ಹದದಲ್ಲೇ ಇರಬೇಕು. ಇದು ಪರ್ಫೆಕ್ಟ್ ಆದ ಮೆಣಸ್ಕಾಯಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ರುಚಿಯಾದ ಕಂಚಲ ಮೆಣಸ್ಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೀಗೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.